ಪ್ರತಿದಿನದ ಸಂಪೂರ್ಣ ಜಾಬ್ ನ್ಯೂಸ್ ತಿಳಿಸಿಕೊಡುವಂತಹ ಮಹಿ ಜಾಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮಹೇಶ್. ನಮಸ್ಕಾರ. ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ನಿರುದ್ಯೋಗಿ ಯುವಕರಿಗೆ ಮತ್ತು ಚಾಲನಾ ವೃತ್ತಿಯಲ್ಲಿ ಆಸಕ್ತಿ ಇರುವವರಿಗೆ ಬೀದರ್ ಜಿಲ್ಲಾಡಳಿತದಿಂದ ಒಂದು ಸಿಹಿ ಸುದ್ದಿ ಹೊರಬಿದ್ದಿದೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ಬಸ್ ಚಾಲಕ ಹುದ್ದೆಗಳ ಭರ್ತಿಗೆ ಈಗ ಚಾಲನೆ ನೀಡಲಾಗಿದೆ. ಬೀದರ್ ಜಿಲ್ಲಾ ಕಾರ್ಮಿಕರ ಬಹುಪಯೋಗಿ ಸೇವಾ ಸಹಕಾರ ಸಂಘದ ವತಿಯಿಂದ ಒಟ್ಟು 78 ಹುದ್ದೆಗಳ ನೇಮಕಾತಿಗಾಗಿ ಬೃಹತ್ ನೇರ ಸಂದರ್ಶನ ವಾಕ್-ಇನ್ ಇಂಟರ್ವ್ಯೂ ಆಯೋಜಿಸಲಾಗಿದೆ. ಮುಖ್ಯ ಅಂಶಗಳು ಇಂತಿವೆ. ಬೀದರ್ ವಿಭಾಗದ ವಿವಿಧ ಘಟಕಗಳಾದ ಬಾಲ್ಕಿ, ಔರಾದ್, ಬಸವ ಕಲ್ಯಾಣ ಮತ್ತು ಅಹಮದಾಬಾದ್ಗಳಲ್ಲಿ ಈ ನೇಮಕಾತಿ ನಡೆಯಲಿದೆ. ಇದು ಸಂಪೂರ್ಣವಾಗಿ 11 ತಿಂಗಳ ತಾತ್ಕಾಲಿಕ ಗುತ್ತಿಗೆ ಆಧಾರಿತ ನೇಮಕಾತಿಯಾಗಿದ್ದು, ಪಾರದರ್ಶಕವಾಗಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಅರ್ಹತೆಗಳು ಏನಿರಬೇಕು? ಅರ್ಜಿದಾರರು SSLC ತೇರ್ಗಡೆ ಆಗಿರಬೇಕು ಮತ್ತು ಕನಿಷ್ಠ 2 ವರ್ಷ ಹಳೆಯದಾದ ಭಾರಿ ವಾಹನ ಚಾಲನಾ ಪರವಾನಗಿ ಹೊಂದಿರಲೇಬೇಕು. ಇದರೊಂದಿಗೆ ಗಣಕೀಕೃತ ಟ್ರ್ಯಾಕ್ ಪರೀಕ್ಷೆಯಲ್ಲಿ ಪಾಸ್ ಆಗಿರುವ ಪ್ರಮಾಣ ಪತ್ರ ಅತ್ಯಗತ್ಯ. ಸಂದರ್ಶನ ಎಲ್ಲಿ ಮತ್ತು ಯಾವಾಗ? ಬರುವ ಫೆಬ್ರವರಿ 3 ಮತ್ತು 4ರಂದು ಬೀದರ್ನ ಹಳೆಯ ಬಸ್ ನಿಲ್ದಾಣದಲ್ಲಿರುವ KKRTC ವಿಭಾಗೀಯ ಕಚೇರಿಯಲ್ಲಿ ಸಂದರ್ಶನ ನಡೆಯಲಿದೆ. ಆಸಕ್ತರು ಅಂದು ಮಧ್ಯಾಹ್ನ 12 ಗಂಟೆಯೊಳಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು.